ಹ್ಞೂ ಅಂದರೆ ಭೈರವಿನ 1-2 ದಿವಸ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಮ್ಮವ್ರೆ. ಅದು ಅವಳಿಗೆ ಈಗೊಂದ್ 2-3 ದಿವಸದಿಂದ ಹುಷಾರಿಲ್ಲ. ಅಮ್ಮವ್ರೆ, ಭೈರವಿ ಎಲ್ಲ ಹೇಳಿದ್ಲು ಅಮ್ಮವ್ರೆ. ಹಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇ ಕರ್ಕೊಂಬಂದ್ಬಿಡ್ತೀನಿ ಅಮ್ಮವ್ರೆ. ಭೈರವಿ, ನಿಮ್ಮ ಅಪ್ಪಯ್ಯನ ಜೊತೆ ಮನೆಗೆ ಹೋಗ್ತೀಯಾ? ಹೋಗ್ತೀನಿ. ಸ್ಕೂಲ್ಗೆ ಏನ್ ಮಾಡ್ತೀಯ ಮತ್ತೆ? ನಾಳೆಯಿಂದ ದಸರಾ ಹಾಲಿಡೇಸ್ ಅಲ್ವಾ? ನಾನ್ ಮನೇಲಿದ್ದೆ ಅಂದ್ರೆ ನಿಮ್ಗೆ ಟೆನ್ಷನ್. ಯೋಚನೆ ಮಾಡು ಒಂದ್ಸಲ. ಅದು ನಿಜಾನೇ, ನಮ್ಗೂ ಟೈಮ್ ಇರಲ್ಲ. ಇವಳುನು ಮನೇಲೇ ಇರಲ್ಲ, ಆಚೆ ಆಟಾಡಕ್ ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ. ನಮ್ಗೊಂದೇ ಟೆನ್ಷನ್ನು. ಅದಕ್ಕೆ ಹೇಳ್ತಾ ಇರೋದು, ಅಪ್ಪಯ್ಯನ ಜೊತೆ ಊರ್ಗ್ ಹೋಗಿದ್ ಬರ್ತೀನಿ ಅಂತ. ಸರಿ, ಇಲ್ಲಿ ನಮಗೆ ಟೆನ್ಷನ್ ಕೊಟ್ಟಂಗೆ ಅಲ್ಲಿ ಅವ್ರಿಗೆ ಟೆನ್ಷನ್ ಕೊಡಬಾರ್ದಾಯ್ತಾ? ಇಲ್ಲ ಅಪ್ಪ. ಸರಿ, ನಾಳೆ ಬೆಳಗ್ಗೆ ನೀವಿಬ್ರು ತಿಂಡಿ ತಿನ್ಕೊಂಡು ಆಮೇಲೆ ಹೊರಡಿ. ನಾನು ಅಪ್ಪಯ್ಯನ ಜೊತೆ ನಾಳೆ ಊರ್ಗ್ ಹೋಗ್ತಿದ್ದೀನಿ. ನಾಳೆ ನಾನು ಅಪ್ಪಯ್ಯನ ಜೊತೆ ಊರ್ಗ್ ಹೋಗ್ತಿದ್ದೀನಿ. ಸರಿ, ಹೊರಗಡೆ ಸುತ್ತಾಡ್ಕೊಂಡ್ ಬಂದಿದ್ದೀರಾ, ಕೈ ಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡಿ. ಸರಿ ಅಮ್ಮವ್ರೆ. ಭೈರವಿ ಎಷ್ಟೊಂದು ಖುಷಿಯಾಗಿದ್ದಾಳಲ್ವಾ? ನೋಡ್ದಣೆ ಖುಷಿ ಅನ್ಸತ್ತೆ. ಶಾಂಭವಿನ್ ಕರೆಯೋಣ. ಶಾಂಭವಿ, ಶಾಂಭವಿ, ಶಾಂಭವಿ. ಹಾಯ್ ಭೈರವಿ, ಹೇಗಿದ್ಯಾ? ಸ್ಕೂಲಲ್ಲಿ ಜ್ಞಾನ ತಬ್ಬಿದೋಗಿದ್ದೆ, ಆದ್ರೆ ಈಗ ಓಕೆ. ಅಪ್ಪ ಅಮ್ಮ ಹೇಗಿದ್ದಾರೆ? ಕಷ್ಟಪಟ್ಟು ಕೆಲ್ಸ ಮಾಡ್ತಾರೆ. ರಾತ್ರಿ ಎಲ್ಲ ಗಾಢವಾದ ನಿದ್ದೆ. ಪಾಪ, ಕೆಲ್ಸ ಮಾಡಿ ಮಾಡಿ ಸುಸ್ತಾಗಿರ್ತಾರಲ್ವಾ? ಮನೇಲಿದ್ದಾಗ ಮಧ್ಯದಲ್ಲಿ ನಾನಿದ್ರೇನೆ ಅಪ್ಪ ಅಮ್ಮನ್ಗೆ ತೊಂದ್ರೆ ಆಗೋದು. ಏನಾಯ್ತು ಪುಟ್ಟ, ನೀರ್ ಬೇಕಾ, ವಾಶ್ರೂಮ್ ಹೋಗ್ಬೇಕಾ ಅಂತ ಕೇಳೋರು. ಈಗ ನಂಗೆ ಎಚ್ಚರ ಆಗುತ್ತೆ, ಅವ್ರಿಗೆ ಎಚ್ಚರನೇ ಆಗಲ್ಲ. ಡೀಪ್ ಸ್ಲೀಪ್ ಮಾಡ್ತಾ ಇರ್ತಾರೆ. ಗಾರೆ ಕೆಲ್ಸ, ಮನೆ ಕೆಲ್ಸ ಮಾಡೋದು ತುಂಬಾ ಕಷ್ಟ ಭೈರವಿ, ಹೌದಲ್ಲ? ನಾನು ಅಪ್ಪಯ್ಯ ಅವನ ಜೊತೆ ಇದ್ದಾಗ ದೊಂಬರಾಟ ಆಡ್ತಿದ್ನಲ್ಲ, ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡಿ 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 ಮೈಕೈ ಎಲ್ಲ ನೋವು ಬರ್ತಿತ್ತು. ಮಲ್ಗಿದ್ರೆ ಸಾಕು, ಬೆಳಗ್ಗೆವರೆಗೂ ಎಚ್ಚರನೇ ಆಗ್ತಾ ಇರ್ಲಿಲ್ಲ. ಹೇಗಿದ್ದಾರೆ ನಿಮ್ ಅವ್ವಯ್ಯ ಅಪ್ಪಯ್ಯ? ಅಪ್ಪಯ್ಯ ಬಂದಿದ್ದಾರೆ. ಇವತ್ ಪೂರ್ತಿ ಅವ್ರ ಜೊತೆಲೆ ಓಡಾಡ್ತಾ ಇದ್ದೆ. ಸ್ಕೂಲ್ಗೂ ಹೋಗಿಲ್ಲ ಗೊತ್ತಾ? ಬೆಳಗ್ಗೆ ಅವ್ರ ಜೊತೆ ಊರ್ಗ್ ಹೋಗ್ತಾ ಇದೀನಿ. ಅಪ್ಪ ಅಮ್ಮನ ಜೊತೆ ನೀನೇ ಇರ್ಬೇಕು. ಅಮ್ಮ ನನ್ನ ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ನಮಗೋಸ್ಕರ ಅಂತರ್ಪಿಶಾಚಿಯಾಗಿ ಅಲಿತಾ ಇದ್ಯಾ? ನಿನ್ನ ಆತ್ಮಕ್ಕೆ ಮುಕ್ತಿ ತಗೋತಾ ಇಲ್ಲ. ನೀನ್ ಹೀಗಿರೋದು ನನ್ಗೆ ನೋವಾಗುತ್ತೆ ಅಂತ ಮಾತಾಡ್ತಾರೆ. ಅವ್ರಿಗೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು, ನನ್ ಶಾಂತಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಅವ್ರ ಕಣ್ಣಿಗೆ ನೀನ್ ಕಾಣಿಸ್ಕೋಬೇಡ, ಆದ್ರೂ ಅವ್ರ ಜೊತೆಲೇ ಇರು. ಅವ್ರಿಗೆ ಅವಶ್ಯಕತೆ ಬಂದಾಗ ಮಾತ್ರ ಕಾಣಿಸ್ಕೋ. ಹೌದು, ಹಾಗೆ ಮಾಡ್ತೀನಿ. ನನಗೂ ಅಮ್ಮನ ಜೊತೆ ಇದ್ದು ತುಂಬಾ ದಿವಸ ಆಗದ. ಅವ್ರ ಪಕ್ಕದಲ್ಲೇ ಇರ್ತೀನಿ, ಆದ್ರೆ ಅವ್ರು ಕಾಣಿಸ್ಕೊಳ್ಳಲ್ಲ. ಅವ್ರ ಜೊತೆಲಿದ್ರೆ ಒಂಥರ ಖುಷಿ ನನ್ಗೆ. ನೀನು ಅಮ್ಮನ ಜೊತೆ ಇದ್ರೆ ನಾನ್ ಧೈರ್ಯವಾಗಿರ್ಬೋದು. ನೀನ್ ಆರಾಮಾಗಿರು, ನಾನು ಇಲ್ಲೇ ಅಮ್ಮನ್ ನೋಡ್ಕೋತೀನಿ. ಸರಿ, ನಾನಿನ್ ಬರ್ತೀನಿ. ಬಾಯ್ ಭೈರವಿ, ಬಾಯ್.
ಅದಿ ಬೈ ಇಲ್ಲೇ ಮನೆಗೆ ಬಂದಿದ್ದೆ. ಏನದಿ ಬೈ, ಏನೋ ಅರ್ಜೆಂಟ್ ವಿಷಯ ಮಾತಾಡಬೇಕು ಅಂತಂದ್ರಿ? ಆ ಸೆಕ್ರೆಟರಿ ವಿಷಯ ಏನಾಯ್ತು ರಾಕಿ? ನಾವು ಡಿಲೇ ಮಾಡೋ ಒಂದೊಂದು ಕ್ಷಣನೂ ನಮಗ್ ತುಂಬಾ ಡೇಂಜರು. ಹೇಗೋ ನೈಸ್ ಮಾಡಿ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ. ನಮ್ಮ ಮಾತಿನ ಮೇಲೆ ಅವಳಿಗೆ ನಂಬಿಕೆ ಹೋದ್ರೆ ಅವಳು ಹೋಗೋದೆ ಶಿವಗಾಮಿ ಹತ್ರ. ಒಂದು ಸಲ ಶಿವಗಾಮಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ನಿನಗೆ ಗೊತ್ತಲ್ಲ, ಶಿವಗಾಮಿ ರುದ್ರ ತಾಂಡವಾಡ್ಬಿಡ್ತಾಳೆ. ನಾವೆಲ್ಲ ಮಣ್ಣಲ್ಲಿ ಮಣ್ಣಾಗೋಗ್ತೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳನ್ನ ಮಣ್ಣಲ್ಲಿ ಮಣ್ಣು ಮಾಡಬೇಕು. ಇಲ್ಲ ಅಂದ್ರೆ ಅವಳು ನಮಗ್ ಮಣ್ಣು ತಿನ್ಸ್ಬಿಡ್ತಾಳೆ. ಅದೇ ಕೆಲಸದ ಮೇಲೇನೆ ಇದ್ದೀನಿ ಆದಿಬೈ. ಈ ಕೆಲಸನ ಲೋಕಲ್ ಹುಡುಗರನ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ನಮ್ಮ ಮೇಲೊಂದು ಕಣ್ಣಿದೆ. ಆಚೆಯಿಂದ ಹುಡುಗರನ್ನ ಕರ್ಸಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಬೇಕು ಅಂತಾನೆ ಇವತ್ತೊಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ. ಯಾರವರು? ಯಾರ ಕಡೆಯವರು? ಈ ಕೆಲಸ ಎಲ್ಲ ಮುಗಿಲಿ ಆದಿಬೈ, ನಾನೇ ಕಾಲ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರಿ ಆಯ್ತು, ಕೆಲಸ ಮುಗಿದ್ಮೇಲೆ ನನಗೆ ಕಾಲ್ ಮಾಡು. ಸರಿ, ನಾನು ಕಾಲ್ ಮಾಡ್ತೀನಿ. ಸರಿ ರಾಕಿ. ಭೈರವಿ ರೆಡಿ ಆದ್ಯಾ? ಪ್ಯಾಕ್ ಆಯ್ತಾ ಎಲ್ಲ? ಭೈರವಿ ಟೈಮ್ ಆಯ್ತು. ಬಂದೆ. ಭೈರವಿ ಜೋಪಾನ. ಅವ್ರಿಗೆ ಜಾಸ್ತಿ ತೊಂದ್ರೆ ಕೊಡಕ್ ಹೋಗ್ಬೇಡ, ಆಚೆ ಓಡಾಡಕ್ ಹೋಗ್ಬೇಡ. ಮೊದ್ಲೇ ನಿಮ್ಮ ಅವ್ವನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಅವ್ರ ಕಾಟ ಕೊಡ್ಬಾರ್ದು. ಆಯ್ತಮ್ಮ. ಅಪ್ಪ ನೀನು ಅಮ್ಮನ ಚೆನ್ನಾಗಿ ನೋಡ್ಕೋ. ನಾನು ನೋಡ್ಕೋತೀನಮ್ಮ, ಆದ್ರೆ ನಿನ್ನ ನಿಮ್ಮಮ್ಮ ತುಂಬಾ ಮಿಸ್ ಮಾಡ್ಕೋತಾರೆ. ಅಮ್ಮ ಮಗಳು ಕಿತ್ತಾಡ್ತಾ ಇರ್ತೀರ, ಮತ್ತೆ 2 ನಿಮಿಷಕ್ಕೆ ಮತ್ತೆ ಮುದ್ದು ಮಾಡ್ತೀರಾ. ಊರಿಗೋಗು ಅಂತ ಏನೋ ಹೇಳ್ಬಿಟ್ಲು, ಅವಳ ಮನ್ಸಲ್ಲಿ ಯಾಕಾದ್ರೂ ಹೇಳ್ದೆ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಅಲ್ವಾ ಶಿವಗಾಮಿ? ಹಾಗೆಲ್ಲ ಏನೂ ಇಲ್ಲ. ಆದ್ರೂ ಒಂಥರ ಹೌದು. ಇವಳೊಬ್ಳು ಮನೇಲಿದ್ರೆ ಮನೆ ತುಂಬಾ ಚೆನ್ನಾಗಿದ್ದಂಗೆ. ಅಮ್ಮ ಒಂದ್ ಕೆಲ್ಸ ಮಾಡು, ಈ ಗೊಂಬೆನ ನಿನ್ ಜೊತೆ ಹಿಡ್ಕೋ. ಈ ಕ್ಷಣದಿಂದ ಈ ಬೊಮ್ಮೆನೆ ಭೈರವಿ. ಇದ್ರ ಜೊತೆ ಮಾತಾಡು, ಜಗಳ ಮಾಡು, ಮುದ್ದು ಮಾಡು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅದಕ್ಕೇನಾದ್ರೂ ಜೀವ ಬಂದ್ರೆ 2 ನಿಮಿಷ ಮುದ್ದು ಮಾಡ್ತಾಳೆ, 2 ನಿಮಿಷ ಭೈರವಿ ಅಂತ ಜಗಳ ಮಾಡ್ತಾಳೆ ಅಷ್ಟೇ. ಅಶೋಕ್, ಬೊಂಬೆ ಹತ್ರ ಯಾರಾದ್ರೂ ಜಗಳ ಆಡ್ತಾರಾ? ಇದೇ ನಮ್ ಭೈರವಿನ ಜಗಳ ಮಾಡಕ್ಕೆ. ಸರಿ, ಟೈಮ್ ಆಗ್ತಿದೆ ನಿಮಗೆ, ಹುಷಾರಾಗಿ ಹೋಗಿ ಬನ್ನಿ. ಅಮ್ಮರೇ, ನೀವು ಬಂದಿದ್ರೆ ಚೆನ್ನಾಗಿರೋದು. ಹೇಗಿದ್ರು ಮಗುಗೂ ರಜೆ ಇದೆ, ಎಲ್ರೂ ಒಟ್ಟಿಗೆ 4 ದಿನ ಜೊತೆಗಿರ್ಬೋದಾಗಿತ್ತು. ಅಯ್ಯೋ, ನಾನೊಬ್ಬ ದಡ್ಡ. ಇರೋದ್ 4 ಅಡಿ 6 ಅಡಿ ಗುಡಿಸ್ಲಿಗೆ ನಿಮ್ಮನ್ನೆಲ್ಲ ಕರಿತಾ ಇವ್ನಿ. ಗುಡಿಸ್ಲಾದ್ರೆ ಏನು, ಅರಮನೆ ಆದ್ರೆ ಏನು, ಇದ್ಯಾವ್ದು ಲೆಕ್ಕಕ್ಕೆ ಬರಲ್ಲ. ಎಲ್ಲ ಒಂದೇ. ಪ್ರೀತಿ ಮಾತ್ರ ಲೆಕ್ಕಕ್ಕೆ ಬರುತ್ತಷ್ಟೆ. ಹಾಗೆಲ್ಲ ಯೋಚನೆ ಮಾಡೋ ಹಾಗಿದ್ರೆ ನಮ್ಮನೆ ಯುವರಾಣಿನ ನಿಮ್ ಜೊತೆ ಕಳ್ಸ್ಕೊಡ್ತಿದ್ನಾ ಹೇಳಿ? ನಮಗೂ ಬರಬಾರ್ದು ಅಂತ ಏನಿಲ್ಲ, ಆದ್ರೆ ಲೀವ್ ಸಿಗಲ್ಲ. ಸರಿ ಅಮ್ಮವ್ರೆ, ನಾವಿನ್ನು ಹೊರಡ್ತೀವಿ. ಹುಷಾರು, ಕಾಲ್ ಮಾಡಿ. ಸರಿ ಅಮ್ಮವ್ರೆ. ಅಪ್ಪ ಬರ್ತೀನಿ, ಬಾಯ್. ಬಾಯ್. ಅಮ್ಮ ಬರ್ತೀನಿ.